ಸುದೀಪ್ ಸರ್ ಜೊತೆ ನಾನು ಯಾವಾಗ್ಲೂ ಇರ್ತೀನಿ. ಬೆಲ್ಲರಂಗ ಭಾಷೆ ಯಾವಾಗ ರಿಲೀಸ್ ಆಗತ್ತೆ? ಅನೂಪ್ ಭಂಡಾರಿ ಹೇಳಿರೋದಾದ್ರೂ ಏನು ನೀವೇ ನೋಡಿ. ಬಾಕ್ಸ್ ಆಫೀಸ್ ನಲ್ಲಿ ಮಾರ್ಕ್ ಆರ್ಭಟ ಜೋರಾಗಿದೆ. 12ನೇ ದಿನವೂ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡಿ ಮುನ್ನುಗ್ತಿದೆ. ಸಕ್ಸಸ್ ಅಲೆಯಲ್ಲಿ ತೇಲ್ತಾ ಇರುವ ಸುದೀಪ್ ಮುಂದಿನ ಸಿನಿಮಾ ಯಾವುದು ಎನ್ನುವ ಚರ್ಚೆ ಗುಸುಗುಸು ಆಗ್ತಿದೆ. ಅನೂಪ್ ಭಂಡಾರಿ ನಿರ್ದೇಶನದ ಬೆಲ್ಲರಂಗ ಭಾಷಾ ಚಿತ್ರದ ಫಸ್ಟ್ ಶೆಡ್ಯೂಲ್ ಶೂಟಿಂಗ್ ಮುಗಿಸಿದ್ದಾರೆ. ಅದರ ಬೆನ್ನಲ್ಲೇ ಮಾರ್ಕ್ ಸಿನಿಮಾ ಆರಂಭಿಸಿ ಬಿಡುಗಡೆ ಕೂಡ ಮಾಡಿದ್ದಾರೆ. ಈ ಚಿತ್ರಕ್ಕೂ ಅನೂಪ್ ಭಂಡಾರಿ ಬೆಂಬಲವಾಗಿ ನಿಂತಿದ್ರು. ಚಿತ್ರಕ್ಕೆ ಟೈಟಲ್ ಕೊಡೋದು ಮಾತ್ರವಲ್ಲದೆ 2 ಹಾಡುಗಳಿಗೆ ಸಾಹಿತ್ಯ ಬರೆದಿದ್ದಾರೆ. 2 ಹಾಡುಗಳು ಸಖತ್ ಹಿಟ್ ಆಗಿದೆ. ಈ ಬಗ್ಗೆ ಅನೂಪ್ ಭಂಡಾರಿ ತಿಳಿಸಿರುವಂಥದ್ದು. ಶೀಘ್ರದಲ್ಲೇ ಬೆಲ್ಲರಂಗ ಭಾಷಾ ಚಿತ್ರೀಕರಣ ಶುರುವಾಗಲಿದೆ ಎಂಬ ಊಹಾಪೋಹಗಳು ಜೋರಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಭಾರಿ ಚರ್ಚೆ ನಡೀತಿದೆ. ಅನೂಪ್ ಭಂಡಾರಿ ಮಾತನಾಡಿ ಮತ್ತೆ ಚಿತ್ರೀಕರಣಕ್ಕೆ ಪ್ಲಾನಿಂಗ್ ನಡೀತಿದೆ, ಅಪ್ಡೇಟ್ ನಾವೇ ಕೊಡ್ತೀವಿ, ಸದ್ಯಕ್ಕೆ ಯಾವುದೇ ವಿಚಾರ ಹೇಳಲು ಸಾಧ್ಯವಿಲ್ಲ, ಎಲ್ಲ ಫೈನಲ್ ಆದಾಗ ಅಪ್ಡೇಟ್ ಬರುತ್ತೆ ಅಂತ ತಿಳಿಸಿದ್ದಾರೆ. ಮಾರ್ಕ್ ಚಿತ್ರಕ್ಕೆ ನಿಮ್ಮ ಬೆಂಬಲದ ಬಗ್ಗೆ ಸುದೀಪ್ ಸರ್ ಮಾತನಾಡಿದ್ರು. ಚಿತ್ರದ ಸಕ್ಸಸ್ ನಿಮಗೆ ಎಷ್ಟು ಖುಷಿ ತಂದಿದೆ ಎನ್ನುವ ಪ್ರಶ್ನೆಗೆ ಸುದೀಪ್ ಸರ್ ಯಾವುದೇ ಸಿನಿಮಾ ಮಾಡಿದ್ರು ಎಲ್ಲೋ ಒಂದು ಕಡೆ ನಾನು ಇರ್ತೀನಿ. ಮಾರ್ಕ್ಸ್ ಚಿತ್ರಕ್ಕೆ ನಾನೇ ಟೈಟಲ್ ಕೊಟ್ಟಿದ್ದೆ, ಮಾರ್ಕ್ಗೂ ನಾನೇ ಸೂಚಿಸಿದ್ದೆ. ಒಂದು ಫೋನ್ ಮಾಡ್ತಾರೆ ಅಥವಾ ಭೇಟಿ ಆದಾಗ ಕೇಳ್ತಾರೆ, ಒಂದಷ್ಟು ಆಕ್ಷನ್ ಕೊಡ್ತೀನಿ, ಒಂದಷ್ಟು ಆಪ್ಷನ್ಸ್ ಕೊಡ್ತೀನಿ, ಅದರಲ್ಲಿ ಇಷ್ಟ ಆಗಿದ್ದು ಫೈನಲ್ ಮಾಡ್ತಾರೆ. ಮ್ಯಾಕ್ಸ್ ಚಿತ್ರಕ್ಕೆ ಬೇರೆ ಬೇರೆ ಟೈಟಲ್ ಚರ್ಚೆಯಲ್ಲಿತ್ತು. ಚಿತ್ರೀಕರಣಕ್ಕೆ ಹೋಗುವಾಗ ಫೋನ್ ಮಾಡಿ ಕೇಳ್ತಿದ್ರು. ಬೆಳಗ್ಗೆ ಒಂದಷ್ಟು ಆಪ್ಷನ್ಸ್ನ ಕೊಟ್ವಿ, ಮಾರ್ಕ್ಸ್ ಇಷ್ಟ ಆಯಿತು. ಅದೇ ರೀತಿ ಅಜಯ್ ಮಾರ್ಕಂಡೇಯ ಮಾರ್ಕ್ ಎಂದು ಹೇಳಿದಾಗ ಅವ್ರಿಗೆ ಇಷ್ಟ ಆಯಿತು ಎಂದಿದ್ದಾರೆ. ಸುದೀಪ್ ಅಕ್ಕನ ಮಗ ಸಂಚಿತ್ ಸಂಜೀವ್ ನಟನೆಯ ಜಿಮ್ಮಿ ಚಿತ್ರಕ್ಕೆ ನಾನೇ ಟೈಟಲ್ ಕೊಟ್ಟಿದ್ದು ಎಂದು ಅನೂಪ್ ಭಂಡಾರಿ ನೆನಪಿಸಿಕೊಂಡಿದ್ದಾರೆ. ಮಾರ್ಕ್ ಚಿತ್ರದ ಸೈಕೋ ಸೈತಾನ್ ಹಾಡು ಯಾರೋ ಬರೆದಿದ್ರು, ಅದು ಸುದೀಪ್ ಸರ್ಗೆ ಇಷ್ಟವಾಗದೆ ನನಗೆ ಬರೆಯಲು ಹೇಳಿದ್ರು. ರಾತ್ರಿ ಹೇಳಿದ್ರು, ಬೆಳಗ್ಗೆ ಬರೆದು ಕೊಟ್ಟೆ. ಮಸ್ತ್ ಮಲೈಕಾ ಹಾಡಿನ ಸಾಹಿತ್ಯ ಕೂಡ ಬೇರೆ ಥರ ಇತ್ತು. ನಾಳೆ ಶೂಟಿಂಗ್ ಚೇಂಜ್ ಮಾಡಬೇಕು ಅಂದಾಗ ಒಂದು ರಾತ್ರಿಯಲ್ಲಿ ಕೂಡ ಹಾಡು ಬರೆದಿದ್ದೆ. ಸಾನ್ವಿ ಹಾಡ್ತಾರೆ ಎನ್ನುವುದು ಗೊತ್ತಿರಲಿಲ್ಲ, ರೆಕಾರ್ಡಿಂಗ್ ವೇಳೆ ಗೊತ್ತಾಯ್ತು ಅಂತ ಅನೂಪ್ ಭಂಡಾರಿ ತಿಳಿಸಿದ್ದಾರೆ. ಸಾನ್ವಿ ಗಾಯನದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ನಮ್ಮ ಸಿನಿಮಾ ರೆಕಾರ್ಡಿಂಗ್ ವೇಳೆ ಸಾನ್ವಿ ಅವರಿಂದ ಹಾಡಿಸ್ತಿದ್ದೆ, ಪ್ರಾಕ್ಟೀಸ್ ಮಾಡ್ತಿದ್ರು. ಇದೀಗ ಆಕೆ ಗಾಯಕಿಯಾಗಿ ಹಾಡಲು ಶುರು ಮಾಡಿದ್ದಾರೆ. ರಾರಾ ರಕ್ಕಮ್ಮ ಹಾಡನ್ನ ಕೂಡ ಹಾಡಿಸ್ತಿದ್ವಿ. ದಬಾಂಗ್ 3 ಚಿತ್ರದ ಹಿಂದಿ ವರ್ಷನ್ ಹಾಡೊಂದನ್ನ ಸಾನ್ವಿ ಹಾಡಿದ್ರು. ಅದು ಸಲ್ಮಾನ್ ಖಾನ್ ಸರ್ಗೂ ಇಷ್ಟವಾಗಿತ್ತು ಅಂತ ಅನೂಪ್ ಹೇಳಿದ್ದಾರೆ. ಮಾರ್ಕ್ ಬಳಿಕ ಬೆಲ್ಲರಂಗ ಭಾಷೆ ಸಿನಿಮಾ ಚಿತ್ರೀಕರಣ ಮುಂದುವರಿಬೇಕು ಅನ್ನೋ ಪ್ಲಾನ್ ಸುದೀಪ್ ಸರ್ಗೂ ಕೂಡ ಇದೆ ಅಂತ ಅನೂಪ್ ಭಂಡಾರಿ ತಿಳಿಸಿದ್ದಾರೆ.